ಗವರ್ನರ್ ವಿರುದ್ಧ ಹೋರಾಟಕ್ಕೆ ಕರೆ ಕೊಟ್ಟ ತಮಿಳುನಾಡು ಕಾಂಗ್ರೆಸ್. ನಾಳೆ ತಮಿಳುನಾಡಿನ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಮಾಡೋದಕ್ಕೆ ಸಜ್ಜಾಗ್ತಾ ಇದೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯಪಾಲರ ವಿರುದ್ಧ ಹೋರಾಟ ಆಗುತ್ತೆ. ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಎಲ್ಲಾ ಕಡೆ ಪ್ರತಿಭಟನೆ ನಡೆಯುತ್ತೆ. ತಮಿಳುನಾಡು ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಕೆ ಸೆಲ್ವ ಪೆರುತ್ತಂಗೆ ಕರೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ನಾಳೆ ಏನೆಲ್ಲ ಸಜ್ಜನ ಮಾಡಿಕೊಂಡಿದ್ದಾರೆ? ರಾಜ್ಯಪಾಲರ ನಡೆಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯಪಾಲರು ನಡೆದುಕೊಳ್ಳುವಂತಹ ರೀತಿ ಸರಿ ಇಲ್ಲ ಅಂತೇಳಿ ಹೇಳ್ತಾ ಇದ್ರೆ, ರಾಜ್ಯಪಾಲರು ಹೇಳ್ತಾ ಇರೋದು ನಾನು ಬೇಕು ಅಂತ ಮಾಡ್ತಾ ಇಲ್ಲ, ನೀವೇ ನೋಡ್ತಾ ಇರಬಹುದು 118 ಶಾಸಕರ ಸಹಿ ಪತ್ರದೊಂದಿಗೆ ಬಂದ್ರೆ ಈಗ ನಮಗೆ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಯಾವುದೇ ಅಭ್ಯಂತರಗಳು ಇಲ್ಲ. ಆದ್ರೆ ಬೆಂಬಲವೇ ಇಲ್ಲದೆ, ಬಹುಮತವೇ ಇಲ್ಲದೆ ಹೆಂಗೆ ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ನನ್ನನ್ನು ಯಾಕೆ ದೂಷಣೆ ಮಾಡ್ತಾ ಇದ್ದೀರಾ? ಈಗ ವಿಜಯ್ಗೆ ಜನಬಲ ಇದೆ ಅಂತ ತಕ್ಷಣ ನಾವೀಗ ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶವನ್ನು ಕೊಡೋದಕ್ಕೆ ಆಗೋದಿಲ್ಲ. ಏನು ಕಾನೂನಿದೆ, ಏನು ಪ್ರೊಸೀಜರ್ ಇದೆ, ಅದನ್ನ ಮಾಡಲೇಬೇಕಾಗುತ್ತೆ ಅಲ್ವಾ? ಇದನ್ನ ರಾಜ್ಯಪಾಲರು ಹೇಳ್ತಾ ಇದ್ದಾರೆ. ಆದ್ರೆ ನಾಳೆ ಅವರ ನಡೆಯನ್ನು ವಿರೋಧಿಸಿ ಪ್ರತಿಭಟನೆಯನ್ನ ಮಾಡ್ತಾರೆ. First, the Bombay case judgment. How to read our Honorable Excellency Governor. So already said very clearly, this is the judgment of the Bombay case. Anybody's single largest party to invade from the government. Then the floor test is there. Within 2 weeks or 4 weeks, they can do the floor test. So you don't want follow the Indian Constitution or Bombay judgment. He is doing according to instruction from BJP headquarters. He is doing here. This is against Indian Constitution. Where Congress party condemning. First, the Bombay case judgment. How to read our Honorable Excellency Governor. So already said very clearly, this is the judgment of the Bombay case. Anybody's single largest party to